ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 2ನೇ ವೈಷ್ಣವ ಖಂಡದ ಶ್ರೀ ವಾಸುದೇವ ಮಹಾತ್ಮ್ಯದಲ್ಲಿ ಶ್ರೀ ನರನಾರಾಯಣ ಸ್ತುತಿ ನಿರೂಪಣವೆಂಬ 31ನೇ ಅಧ್ಯಾಯಕ್ಕೆ ಸ್ವಾಗತ. ಸ್ಕಂದನು ಹೇಳುತ್ತಾನೆ, ಧರ್ಮವನ್ನೊಳಗೊಂಡ ಭಗವಂತನ ಈ ವಚನಗಳನ್ನೆಲ್ಲ ಕೇಳಿ ತನ್ನ ಸಂಶಯವೆಲ್ಲ ಪರಿಹಾರವಾಗಲು ನಾರದ ಮುನಿಯು ಪ್ರಣಾಮ ಮಾಡಿ ಕೈಮುಗಿದುಕೊಂಡು ಹೀಗೆ ಭಿನ್ನವಿಸಿದನು. ನಾರದನು ಹೇಳುತ್ತಾನೆ, ಎಲೈ ಭಗವಂತನೇ, ನಿನ್ನ ಪ್ರಸಾದದಿಂದ ನನ್ನ ಸರ್ವ ಸಂಶಯಗಳು ನಷ್ಟವಾದವು. ವಾಸುದೇವನ ಮಹಾತ್ಮ್ಯವು ನನಗೆ ಪೂರ್ಣವಾಗಿ ತಿಳಿಯಬಂದಿತು. ಕೆಲವು ಕಾಲದವರೆಗೆ ನಾನು ಇಲ್ಲಿಯೇ ನಿನ್ನೊಡನೆ ತಪಸ್ಸು ಮಾಡುತ್ತಲೂ ನಿತ್ಯವೂ ನಿನ್ನಿಂದ ಭಗವದ್ ವಿಷಯಗಳನ್ನು ಕೇಳಿ ತಿಳಿದುಕೊಳ್ಳುತ್ತಲೂ ನನ್ನ ಜ್ಞಾನಾದಿಗಳನ್ನು ಪಕ್ವ ಮಾಡಿಕೊಳ್ಳುತ್ತೇನೆ. ಸ್ಕಂದನು ಹೇಳುತ್ತಾನೆ, ಈ ರೀತಿಯಾಗಿ ಹೇಳಿ ಆ ನಾರದನು ಆ ನಾರಾಯಣನಿಂದಲೂ ಅನುಮೋದನ ಹೊಂದಿ ದಿವ್ಯ ಸಹಸ್ರ ವರ್ಷ ಕಾಲ ತಪಸ್ಸು ಮಾಡುತ್ತಾ ಅಲ್ಲಿಯೇ ವಾಸ ಮಾಡಿದನು. ಅಲ್ಲಿ ಅನುದಿನವೂ ಶ್ರೀಹರಿಯ ಮುಖದಿಂದ ತಕ್ಕ ಕಾಲ ಒದಗಿ ಬಂದಾಗ ಧರ್ಮ ಜ್ಞಾನಾದಿಗಳನ್ನು ಕೇಳಿ ತಿಳಿದುಕೊಂಡನು. ಅನಂತರದಲ್ಲಿ ಆ ಯೋಗಿರಾಜನು ಯೋಗದಲ್ಲಿ ಪಕ್ವತೆಯನ್ನು ಪಡೆದನು. ಅವನು ಅಖಿಲಾತ್ಮನಾದ ಶ್ರೀಕೃಷ್ಣನಲ್ಲಿ ಪರಮ ಪ್ರೀತಿಯನ್ನು ಹೊಂದಿದನು. ಆ ಭಾಗವತಾಗ್ರಣಿಯು ಸದಾ ಆ ಭಗವಂತನ ಗುಣಗಾನದಲ್ಲಿಯೇ ನಿರತನಾದನು. ಪರಮ ಶ್ರೇಷ್ಠವಾದ ಭಕ್ತಿನಿಷ್ಠೆಯನ್ನು ಪಡೆದು ಸಿದ್ಧಯೋಗಿಯಾದ ಅವನನ್ನು ಕುರಿತು ಸರ್ವದೇಹಿಗಳಿಗೂ ಶ್ರೇಯಸ್ಸನ್ನು ಉಂಟುಮಾಡುವವನಾದ ಭಗವಂತನು ಪ್ರೀತನಾಗಿ ಹೀಗೆ ನುಡಿದನು. ಶ್ರೀನಾರಾಯಣನು ಹೇಳುತ್ತಾನೆ, ಎಲೈ ಮಹರ್ಷಿಯೇ, ಈಗ ನೀನು ಸಿದ್ಧನಾಗಿದ್ದೀಯೇ. ಹೋಗು, ಲೋಕಹಿತವನ್ನು ಮಾಡು. ಎಲ್ಲ ಕಡೆಯೂ ಏಕಾಂತ ಧರ್ಮವನ್ನು ಅಂದರೆ ಭಕ್ತಿಯನ್ನು ಪ್ರಸಾರ ಮಾಡು. ಸ್ಕಂದನು ಹೇಳುತ್ತಾನೆ, ಆ ಜಗದ್ಗುರುವಿನ ಈ ಆಜ್ಞೆಯನ್ನು ಶಿರಸ್ಸಿನಲ್ಲಿ ಧರಿಸಿ ಹೊರಡುವವನಾಗಿ ನಾರದ ಮುನಿಯು ಅವನಿಗೆ ಪ್ರಣಾಮ ಮಾಡಿ ಕೈಮುಗಿದು ನಿಂತುಕೊಂಡು ಅವನನ್ನು ಹೀಗೆ ಸ್ತುತಿಸಿದನು. ನಾರದನು ಸ್ತುತಿಸುತ್ತಾನೆ, ಭಗವಂತ, ನಿನಗೆ ನಮಸ್ಕಾರವು. ಜಗದ್ಗುರುವೇ ನಾರಾಯಣ, ನೀನು ಅಪ್ರಾಕೃತವಾದ ದಿವ್ಯ ಮೂರ್ತಿಯುಳ್ಳವನು, ಅನಂತಗಳಾದ ಕಲ್ಯಾಣ ಗುಣಗಳಿಗೆ ನೆಲೆಯಾದವನು. ದಾಸನಾದ ನನ್ನಲ್ಲಿ ನೀನು ಸದಾ ಪ್ರೀತಿಯುಳ್ಳವನಾಗಿರು. ನೀನು ವಾಸುದೇವನು, ಜಗನ್ನಿವಾಸನು, ಲೋಕದ ಕ್ಷೇಮಕ್ಕಾಗಿ ತಪಸ್ಸು ಮಾಡುತ್ತಿರುವೆ. ಯೋಗೇಶ್ವರರಿಗೆಲ್ಲ ಈಶ್ವರನಾದವನು ನೀನು. ಉಪಶಮ ಭಾವದಲ್ಲಿ ಇರುವವನು ನೀನು. ನೀನೇ ಆತ್ಮನು, ರಾಮಾಧಿಪತಿಯು, ಪರಮಹಂಸನು, ಸದ್ಗುರುವು ನೀನೇ ಆಗಿರುವೆ. ನೀನು ವಿಭುವು, ಋಷಿಗಳಲ್ಲೆಲ್ಲ ಶ್ರೇಷ್ಠನು, ಅಕ್ಷರಾತ್ಮನು, ಜೀವೇಶ್ವರರೆಲ್ಲರಿಗೂ ನೀನು ನಿಯಾಮಕನಾಗಿದ್ದೀಯೆ. ನೀನು ಸಾಕ್ಷಿಯು, ಮಹಾಪುರುಷನು, ಆತ್ಮತಂತ್ರನು. ನಿನ್ನ ಹುಬ್ಬುಗಂಟಿನಿಂದಲೇ ಮಹತ್ತಾದ ಕಾಲವು ಉದ್ಭವಿಸಿತು. ಎಲೈ ಈಶನೇ, ನೀನು ಮಾಯಾ ಪುರುಷ ಸ್ವರೂಪದಿಂದಲೇ ಜಗತ್ತುಗಳ ಸೃಷ್ಟಿ ಮೊದಲಾದ ಲೀಲೆಗಳನ್ನು ನಡೆಸುತ್ತಿರುವೆ. ಹಾಗಾದರೂ ನೀನು ಅಕರ್ತನೇ ಸರಿ. ನಿರ್ಗುಣನು, ಎಲ್ಲಕ್ಕೂ ದೊಡ್ಡವನು, ಪರಬ್ರಹ್ಮನೋ ಪರಾತ್ಪರನೋ ಆಗಿದ್ದೀಯೆ. ಮಹಾವ್ರತಾಚಾರ್ಯ, ಮಹಾಮುನೀಂದ್ರ, ಕಂದರ್ಪದ ದರ್ಪವನ್ನು ಅಪಹರಿಸುವ ಮಹಾಪ್ರತಾಪಶಾಲಿಯೇ, ಕಂದರ್ಪನ ದರ್ಪವನ್ನು ಅಪಹರಿಸುವ ಮಹಾಪ್ರತಾಪಶಾಲಿಯೇ, ಸತ್ಯ ಸ್ವರೂಪನೂ ನೀನೆ, ಸ್ವಯಂ ಜ್ಯೋತಿಯೂ ನೀನೆ. ಇಷ್ಟೆಂದು ಊಹಿಸಲಾಗದಷ್ಟು ಶಕ್ತಿಯುಳ್ಳವನು, ಬ್ರಹ್ಮ ಸ್ವರೂಪವನ್ನು ಪಡೆದವರಿಂದ ಚಿಂತಿಸಲ್ಪಡುವ ಮೂರ್ತಿಯುಳ್ಳವನು. ತಪಸ್ವಿಗಳಿಗೆ ಶತ್ರುಗಳೆಂದು ಯಾವುವು ಪ್ರಸಿದ್ಧವಾಗಿರುವವೋ ಆ ಕ್ರೋಧ, ರಸ ಅಂದರೆ ರಾಗ, ಮತ್ಸರ, ಲೋಭ ಮೊದಲಾದವು ಯಾವೊಮ್ಮೆಯೂ ನಿನ್ನ ಈ ಆಶ್ರಮವನ್ನೇ ಆದರೂ ಆವರಿಸಲು ಸಮರ್ಥಗಳಾಗಿಲ್ಲ. ನಿನ್ನ ಪ್ರತಾಪವು ಹೀಗಿರುವುದು. ನೀನು ಛಂದೋಮಯನು, ಜ್ಞಾನಮಯನು, ಅಮೃತತ್ವಕ್ಕೆ ಮಾರ್ಗವಾಗಿರುವವನು, ಧರ್ಮಾತ್ಮನು, ಧರ್ಮ ಸೃಷ್ಟಿಯನ್ನು ಚೆನ್ನಾಗಿ ಪೋಷಿಸುವವನು, ಅಧರ್ಮ ಸೃಷ್ಟಿಯನ್ನು ಬೇರು ಸಹಿತ ಕಿತ್ತೆಸೆಯುವವನು, ಮಹಾತ್ಮನು, ಅವ್ಯಯನು ಅಂದರೆ ನಾಶರಹಿತನು, ಅಕ್ಷಯನು ಮತ್ತು ಅವ್ಯಕ್ತ ಬಂಧುವು, ನಿರ್ದೋಷ ರೂಪನೂ ನಿರ್ಗುಣನೂ ಆಗಿರುವ ನಿನ್ನ ಸಮಸ್ತ ಕ್ರಿಯೆಗಳು ನಿರ್ಗುಣಗಳೇ ಅಂದರೆ ಗುಣಾತೀತಗಳೇ ಆಗುತ್ತವೆ. ನಾಥ, ಧರ್ಮಾರ್ಥ ಕಾಮಗಳನ್ನು ಅಪೇಕ್ಷಿಸುವುದರಿಂದಲೂ ಮೋಕ್ಷಾಪೇಕ್ಷೆಗಳಿಂದಲೂ ಅರ್ಚನೆ ಹೊಂದಲರ್ಹನಾದ ಈಶ್ವರನೇ ನೀನು. ಕಾಲ, ಮಾಯೆ, ಯಮ ಮತ್ತು ಸಂಸಾರಗಳಿಂದಲೂ ಮಹಾಭಯದಿಂದಲೂ ಕಾಪಾಡುವುದಕ್ಕೆ ನೀನೊಬ್ಬನೇ ಸಮರ್ಥನಾಗಿದ್ದೀಯೆ. ಭಕ್ತರ ಅಪರಾಧಗಳನ್ನು ಗಮನಕ್ಕೆ ತಂದುಕೊಳ್ಳದ ದಯಾಳುವು, ಭಕ್ತವತ್ಸಲನೂ ಆಗಿದ್ದೀಯೆ. ಎಲೈ ಪ್ರಭುವೆ, ಅವತಾರಗಳನ್ನೆತ್ತಿದ ನಿನ್ನ ನಾಮಮಾತ್ರವನ್ನಾಗಲಿ ರೂಪವನ್ನಾಗಲಿ ಯಾವನು ಕೊನೆಗಾಲದಲ್ಲಿ ಸ್ಮರಿಸುವನೋ ಅವನು ಕೂಡ ಘೋರವಾದ ಮಹಾಪಾಪ ಸಮೂಹದಿಂದ ತಕ್ಷಣವೇ ಬಿಡುಗಡೆ ಹೊಂದಿ ಸ್ವರ್ಗವನ್ನೈದುತ್ತಾನೆ.
ಆ ರೀತಿಯ ಮಹಿಮೆಯುಳ್ಳ ನಿನ್ನನ್ನು ಬಿಟ್ಟು ಯಾವ ಮನುಷ್ಯನು ದೇಹದಲ್ಲಿಯೂ ದೈಹಿಕವಾದ 3 ಧಾತುಗಳಲ್ಲಿಯೂ ಹೆಂಡತಿ, ಮಕ್ಕಳು, ಜ್ಞಾತಿಗಳು, ಧನ ಇವುಗಳಲ್ಲಿಯೂ ಮನ ಕೊಟ್ಟು ಆಸಕ್ತನಾಗಿರುವನೋ ಆ ಮೂಢನು ಮಾಯೆಯಿಂದ ಮೋಸ ಹೊಂದಿದವನೇ ಸರಿ. ನಿನ್ನ ಭಕ್ತಿಗೆ ಯೋಗ್ಯವಾದುದು ನರದೇಹವೊಂದೇ ಸರಿ. ಸ್ವರ್ಗದಲ್ಲಿ ನೆಲೆಸಿರುವವರು ಕೂಡ ಆ ನರದೇಹವನ್ನು ಅಪೇಕ್ಷಿಸುತ್ತಾರೆ. ನಿನ್ನ ಭಕ್ತಿ ಇಲ್ಲದಿರುವ ಸ್ವರ್ಗದ ಸೌಖ್ಯವೂ ಕೂಡ ನರಕಕ್ಕೆ ಸಮಾನವೆಂದು ನಾನು ತಿಳಿಯುತ್ತೇನೆ. 3 ಲೋಕಗಳ ಸುಖಕ್ಕಾಗಿಯೇ ನೀನು ತಪಸ್ಸು ಮಾಡುತ್ತಿದ್ದೀಯೆ. ಅದರಲ್ಲಿಯೂ ಭಾರತವಾಸಿಗಳಾದ ಪುರುಷರಲ್ಲಿ ನಿನಗೆ ಅನುಗ್ರಹವು ಬಹಳ ಹೆಚ್ಚಾಗಿದೆ. ಆದುದರಿಂದ ಇಲ್ಲಿ ಅವತಾರ ಮಾಡಿ ಓಡಾಡುತ್ತಾ ವಿರಾಜಿಸುತ್ತಿದ್ದೀಯೆ. ಅಂತಹ ನಿನ್ನನ್ನು ಯಾರು ಆಶ್ರಯ ಮಾಡುವುದಿಲ್ಲವೋ ಅವರೇ ಶಾಸ್ತ್ರಗಳಲ್ಲಿ ಕೃತಜ್ಞರೆಂದು ಭಾವಿಸಲ್ಪಟ್ಟಿರುವರು. ಆದುದರಿಂದ ಯಾವಾಗಲೂ ನಿಜವಾಗಿ ನಿನ್ನೊಬ್ಬನನ್ನೇ ಏಕೈಕ ಆಶ್ರಯವಾಗಿ ಮಾಡಿಕೊಂಡಿರುವ ನನ್ನಲ್ಲಿ ನಿನಗೆ ಸಂತುಷ್ಟಿಯುಂಟಾಗಲಿ. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 2ನೇ ವೈಷ್ಣವ ಖಂಡದ ಶ್ರೀ ವಾಸುದೇವ ಮಹಾತ್ಮ್ಯದಲ್ಲಿ ಶ್ರೀ ನರನಾರಾಯಣ ಸ್ತುತಿ ನಿರೂಪಣವೆಂಬ 31ನೇ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.